ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋದೊಂದಿಗೆ, ಒಂದು ಖುಷಿ ವಿಚಾರದೊಂದಿಗೆ, ಒಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ. ಪ್ರಿಯ ವೀಕ್ಷಕರೇ, ಬಹಳ ವರ್ಷಗಳಿಂದ ನಾವು ಜಲ ಸಂರಕ್ಷಣೆ, ಮಳೆ ಕೊಯ್ಲು ಮುಂತಾದ ಬಹಳಷ್ಟು ಪರಿಸರಕ್ಕೆ ಸಂಬಂಧಪಟ್ಟಂತಹ, ನೀರಿಗೆ ಸಂಬಂಧಪಟ್ಟಂತಹ, ಜಲ ಮರುಪೂರಣಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಡಿಯೋಗಳನ್ನು, ಸಂಶೋಧನೆಗಳನ್ನು, ಕಾರ್ಯಕ್ರಮಗಳನ್ನು ಮಾಡುತ್ತಾ ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಹಾಗೆ ಅದರ ಬಗ್ಗೆ ನೀರಿಗೆ ಸಂಬಂಧಪಟ್ಟಂತಹ ನಾವು ಹಿಂದೆ ಒಂದು ವಿಶ್ವ ದಾಖಲೆಯನ್ನು ಕೂಡ ಮಾಡಿರುತ್ತೇವೆ. ಅದು ತಮಗೆಲ್ಲರಿಗೂ ತಿಳಿದಿರತಕ್ಕಂತಹ ಒಂದು ಒಳ್ಳೆಯ ವಿಷಯವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಹಿಂದೆ ನಾವು ಸುಮಾರು 6 ಜಲ ಸಂರಕ್ಷಣಾ ವಿಧಾನಗಳನ್ನು ಅಳವಡಿಸಿ ಆ ಮೂಲಕ ಜನರಿಗೆ ತಲುಪಿಸಿ ವಿಶ್ವ ದಾಖಲೆಯನ್ನು ಮಾಡಿ ಹೆಚ್ಚಿನ ಜನರು ಈ ಜಲ ಸಂರಕ್ಷಣೆಯಲ್ಲಿ ತೊಡಗಿ ತಮ್ಮ ಮನೆಯ ಬಾವಿ, ಬೋರ್ವೆಲ್ಗಳು ಮುಂತಾದ ಜಲಮೂಲಗಳಿಗೆ ಅಂತರ್ಜಲ ವೃದ್ಧಿಸುವಲ್ಲಿ ಬಹಳ ಸಹಕಾರಿಯಾಗಿದೆ. ಈ ಎಲ್ಲ ವಿಚಾರಗಳು ತಮಗೆಲ್ಲರಿಗೂ ಈಗಾಗಲೇ ತಿಳಿದಿರುತ್ತದೆ. ಹಾಗೆಯೇ ಇವತ್ತು ಕೂಡ ಒಂದು ಹೊಸದಾದ, ಒಂದು ಸಂತೋಷದ, ಶುಭಕರವಾದಂತಹ ಒಂದು ವಿಚಾರವನ್ನು ನಿಮ್ಮ ಮುಂದೆ ನನಗೆ ಹೇಳಲಿಕ್ಕೆ ತುಂಬ ಸಂತೋಷವಾಗುತ್ತದೆ. ಅದು ಏನೆಂದರೆ, ಈವಾಗಲೂ ಕೂಡ ಇವತ್ತು ನಮ್ಮ ಹೆಸರಿಗೆ ಮತ್ತೊಂದು ವಿಶ್ವ ದಾಖಲೆಯನ್ನು ಸೇರ್ಪಡೆಯಾಗಿರುತ್ತದೆ. ಅದು ಏನೆಂದರೆ, ಹಿಂದೆ ನಮ್ಮ ಹೆಸರಿಗೆ ಇದ್ದಂತಹ 6 ವಿಧಾನಗಳು ಇವತ್ತು ಅದು 8 ವಿಧಾನಗಳನ್ನು ತಲುಪಿದೆ. ಆ 8 ವಿಧಾನಗಳು ಇಂದು ವಿಶ್ವ ದಾಖಲೆಯನ್ನು ಬರೆದಿದೆ ಎಂದು ತಿಳಿಸಲು ನನಗೆ ತುಂಬ ಸಂತೋಷವಾಗುತ್ತದೆ. ಹಿಂದೆ ಇದ್ದ 6 ವಿಧಾನಗಳೊಂದಿಗೆ ಆ ಸೇರ್ಪಡೆಯಾದಂತಹ ವಿಧಾನಗಳು ಅಂದರೆ, ಒಂದು ಭತ್ತದ ಗದ್ದೆಯ ಮೂಲಕ ನೀರು ಇಂಗಿಸುವ ಒಂದು ವಿಧಾನ, ಭತ್ತದ ಗದ್ದೆಯ ಮಾದರಿಯಲ್ಲಿ. ಇನ್ನೊಂದು ಇಂಗು ಬಾವಿಯ ಮೂಲಕ, ಅದಕ್ಕೆ ನಾವು PM ಕಿಸಾನ್ ರೀಚಾರ್ಜ್ ವೆಲ್ ಎಂದು ಕೂಡ ನಾಮಕರಣವನ್ನು ಮಾಡಿದ್ದೇವೆ. ಈ 2 ವಿಧಾನಗಳಿಂದ ಒಳ್ಳೆಯ ಮಳೆ ಬಂದಾಗ ದೊಡ್ಡ ಪ್ರಮಾಣದಲ್ಲಿ, ಹೆಚ್ಚು ಪ್ರಮಾಣದಲ್ಲಿ ನೀರು ಭೂಮಿಗೆ ಇಂಗಲಿಕ್ಕೆ ಬಹಳಷ್ಟು ನಮಗೆ ಅನುಕೂಲವಾಗುತ್ತದೆ. ಈ 2 ವಿಧಾನಗಳನ್ನು ಸೇರಿಸಿ ಒಟ್ಟಿಗೆ 8 ವಿಧಾನಗಳು ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಅಳವಡಿಸಿರುತ್ತೇವೆ. ಇದು ಈಗಾಗಲೇ ಬಹಳಷ್ಟು ಜನರನ್ನು ತಲುಪಿದ್ದು, ಇದರ ಬಗ್ಗೆ ಶಾಲೆ, ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಹೆಚ್ಚು ಜನಗಳಿಗೆ ನಾವು ತಲುಪಿಸಿರುತ್ತೇವೆ. ನಮ್ಮ ಹಿಂದಿನ ವಿಶ್ವ ದಾಖಲೆಯು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಎಂಬ ಸಂಸ್ಥೆಯೊಂದಿಗೆ ಆಗಿರುತ್ತದೆ. ಆದರೆ ಇವತ್ತು ನಾವು ಮತ್ತೆ ಹೊಸದೊಂದು ಸಂಸ್ಥೆಯೊಂದಿಗೆ ವಿಶ್ವ ದಾಖಲೆಯನ್ನು ಮಾಡಿರುತ್ತೇವೆ. ಅದು ನೋಬೆಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಬಹಳ ದಿನಗಳ ಹಿಂದೆ ನಾವು ಅಳವಡಿಸಿದಂತಹ ಜಲ ಸಂರಕ್ಷಣಾ ವಿಧಾನಗಳ ವಿಷಯಗಳನ್ನು, ದಾಖಲೆಗಳನ್ನು ಆ ಸಂಸ್ಥೆಗೆ ನಾವು ಸಲ್ಲಿಸಿದ್ದೇವೆ. ಅವರಿಂದ ನಮಗೆ ಪರಿಶೀಲನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳ ಒಂದು ಎಲ್ಲ ಪರಿಶೀಲನೆಗಳು ಮುಗಿದ ನಂತರ ಅದಕ್ಕೆ ಒಪ್ಪಿಗೆಯನ್ನು ನೀಡಿ ಇಂದು ಅದು ವಿಶ್ವ ದಾಖಲೆಯಾಗಿ ಸೇರ್ಪಡೆಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಮ ಕೈಗೆ ಸೇರಿದೆ ಎಂದು ತಿಳಿಸಲು ನನಗೆ ಹೆಮ್ಮೆಯಾಗುತ್ತದೆ. ವಿಶ್ವ ದಾಖಲೆಗೆ ಸಂಬಂಧಿಸಿದ ದಾಖಲೆಗಳು ಅಂತ ಹೇಳಿದರೆ, ಒಂದು ಒಳ್ಳೆಯ ಒಂದು ಮೆಡಲನ್ನು ಕೊಟ್ಟಿದ್ದಾರೆ, ಅದರ ಜೊತೆಗೆ ಒಂದು ಸ್ಟಿಕ್ಕರ್ಗಳನ್ನು ಕೊಟ್ಟಿದ್ದಾರೆ, ಅದರ ಜೊತೆಗೆ ಒಂದು ಸರ್ಟಿಫಿಕೇಟ್ ಅಂದರೆ ವಿಶ್ವ ದಾಖಲೆಯ ಒಂದು ಪ್ರಮಾಣ ಪತ್ರ ಅಂತ ಹೇಳ್ತೇವೆ, ಅಥವಾ ಅವಾರ್ಡ್ ಸರ್ಟಿಫಿಕೇಟ್ ಅಂತ ಹೇಳ್ತೇವೆ. ಒಂದು ಒಳ್ಳೆಯ ಅವಾರ್ಡ್ ಸರ್ಟಿಫಿಕೇಟನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜಲ ಸಂರಕ್ಷಣಾ ವಿಧಾನಗಳ ದಾಖಲೆಗಳ ಬಗ್ಗೆ ನಿಮ್ಮ ಮುಂದೆ ಮಾತನಾಡಲಿಕ್ಕೆ, ನಿಮಗೆ ತಿಳಿಸಲಿಕ್ಕೆ ನಮಗೆ ತುಂಬ ಸಂತೋಷವಾಗುತ್ತಿದೆ. ಯಾಕೆಂದರೆ ಇದೆಲ್ಲವೂ ಕೂಡ ನಿಮ್ಮಗಳ ಪ್ರೀತಿ, ಸಹಕಾರ, ಆಶೀರ್ವಾದಗಳಿಂದಲೇ ಇದೆಲ್ಲವೂ ನಮಗೆ ಲಭ್ಯವಾಗಿದೆ. ಯಾಕೆಂದರೆ ನಾವು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಜಲ ಸಂರಕ್ಷಣಾ ಕಾರ್ಯಗಳಲ್ಲಿ ಮುನ್ನಡೆಯುತ್ತಿದ್ದು, ಬಹಳಷ್ಟು ಜನರೊಂದಿಗೆ ಮಾತನಾಡುತ್ತಾ ಇದರ ಮಾಹಿತಿಯನ್ನು ಹಂಚುತ್ತಾ ಹೇಳುತ್ತಾ ಬಂದರು. ತುಂಬ ಜನಗಳು ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿ, ಕಾಳಜಿಯನ್ನು ವಹಿಸಿ ನಮ್ಮೊಂದಿಗೆ ಸೇರಿ ನಮ್ಮ ವಿಧಾನಗಳನ್ನು, ನಮ್ಮ ವಿಚಾರಗಳನ್ನು, ನಾವು ತಯಾರಿಸಿರುವಂಥ ಮಳೆ ನೀರು ಕೊಯ್ಲು ಫಿಲ್ಟರ್ಗಳನ್ನು ಬಳಸಿಕೊಂಡು ಜಲ ಸಂರಕ್ಷಣೆಯನ್ನು ಮಾಡಿಕೊಂಡು ಇವತ್ತು ತಮ್ಮ ಅಂತರ್ಜಲನ ವೃದ್ಧಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂದು ಹೇಳುವುದು ಖಂಡಿತವಾಗಿ ಒಂದು ಹೆಮ್ಮೆಯ ವಿಚಾರವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಈ ಒಂದು ಜಲ ಸಂರಕ್ಷಣೆಯ ವಿಶ್ವ ದಾಖಲೆಯಿಂದ ನಮ್ಮ ನಾಡಿನ, ನಮ್ಮ ಊರಿನ, ನಮ್ಮ ದೇಶದ ಹೆಸರು ಇಂದು ವಿಶ್ವದಾದ್ಯಂತ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಆದರೂ ರಾರಾಜಿಸಲಿದೆ ಎನ್ನುವಂಥದ್ದು ಕೂಡ ಬಹಳ ಒಂದು ಹೆಮ್ಮೆಯ ವಿಚಾರ. ಹಾಗೆ ನಮ್ಮ ಊರು, ನಮ್ಮ ನಾಡು ಯಾವತ್ತೂ ಕೂಡ ಪ್ರಸಿದ್ಧಿಯನ್ನು ಪಡೆಯುವಂತಹದ್ದು ನಮಗೆ ಸಂತೋಷಕರವೂ, ಹೆಮ್ಮೆಯವೂ, ಗೌರವವು ತರುವಂತಹ ವಿಚಾರವಾಗಿದೆ. ಅದಕ್ಕೆ ನೀವೆಲ್ಲರೂ ಈ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ವಿಶ್ವದಾದ್ಯಂತ ನಮ್ಮ ವಿಚಾರಗಳು ತಲುಪಬೇಕು. ಎಲ್ಲರಿಗೂ ನಮ್ಮ ವಿಚಾರಗಳತ್ತ ಒಲವನ್ನು ಹೊಂದಿ ಎಲ್ಲರೂ ಜಲ ಸಂರಕ್ಷಣೆ, ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು ಎನ್ನುವುದು ಕೂಡ ಒಂದು ಬಹಳ ಮುಖ್ಯವಾದ ವಿಚಾರವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ವಿಶೇಷವಾಗಿ ನಾನು ಬಹಳಷ್ಟು ಜನರಿಗೆ
ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮೊದಲನೇದಾಗಿ ನಮ್ಮ ಈ ಸಂಶೋಧನೆಗಳನ್ನು ಗುರುತಿಸಿ ನಮ್ಮ ವಿಚಾರಗಳನ್ನು ಒಪ್ಪಿ ನಮ್ಮ ಮನೆಗಳಿಗೆ ಬಂದು ಬಹಳಷ್ಟು ಶಾಲೆ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಶಿಕ್ಷಕರು, ಲೆಕ್ಚರ್ಗಳು, ಪ್ರೊಫೆಸರ್ಗಳು, ಪ್ರಿನ್ಸಿಪಾಲ್ಗಳು, ಪತ್ರಿಕೆ ಮಾಧ್ಯಮಗಳು, ಹಾಗೆ ನಮ್ಮ ಈ ವಿಧಾನಗಳನ್ನು ಅಳವಡಿಸಿದ ಬಹಳಷ್ಟು ಜನರಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಯಾಕೆಂದರೆ ಒಂದು ಸಂಶೋಧನೆ ಅಥವಾ ಒಂದು ವಿಚಾರಗಳು, ಹೊಸ ವಿಚಾರಗಳು ಯಶಸ್ವಿಯಾಗಬೇಕಾದರೆ ಅದನ್ನು ಜನರು ಒಪ್ಪಿ ಮನಸ್ಸಿನಿಂದ ಸ್ವೀಕರಿಸಿ ಅಳವಡಿಸಿದಾಗ ಮಾತ್ರ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ನನಗೆ ಇವತ್ತು ಈ ದೊರೆತಿರತಕ್ಕಂತಹ ಒಂದು ವಿಶ್ವ ದಾಖಲೆ ಇರಬಹುದು ಅಥವಾ ಬೇರೆ ಬೇರೆ ಗೌರವ ಸನ್ಮಾನಗಳಿರ್ಬೋದು, ಇದಕ್ಕೆಲ್ಲ ಕಾರಣಕರ್ತರು ನೀವು. ನಿಮ್ಮ ಪ್ರೀತಿ, ವಿಶ್ವಾಸ, ಗೌರವ, ಆಶೀರ್ವಾದಗಳೇ ನಮ್ಮನ್ನು ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡುತ್ತದೆ. ಹಾಗೆ ಇನ್ನು ಮುಂದೆಯೂ ಕೂಡ ನಾವು ಮಾಡುವಂತಹ ಎಲ್ಲ ಜಲ ಸಂರಕ್ಷಣಾ ವಿಚಾರಗಳಿರ್ಬೋದು, ಹೊಸ ಹೊಸ ಸಂಶೋಧನೆಗಳಿರಬಹುದು, ಈ ಎಲ್ಲ ವಿಚಾರಗಳಿಗೂ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಎನ್ನುತ್ತಾ ನಾನು ನಿಮ್ಮನ್ನು ಮತ್ತೊಮ್ಮೆ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮ ಈ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ಜಲ ಸಂರಕ್ಷಣೆಯಲ್ಲಿ ಎಲ್ಲರೂ ತೊಡಗಬೇಕು, ಹೆಚ್ಚಿನ ಜನಗಳು ಭಾಗವಹಿಸಬೇಕು. ಎಲ್ಲರೂ ಎಲ್ಲೆಡೆಯೂ ಮಳೆ ಕೊಯ್ಲು, ಜಲ ಸಂರಕ್ಷಣೆ ಮರುಪೂರಣ ಮಾಡಿ ಅಂತರ್ಜಲವನ್ನು ವೃದ್ಧಿಸಬೇಕಾಗಿದೆ. ಹಾಗೆ ಮರಗಿಡಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಬೇಕಾಗಿದೆ. ಹಾಗೆ ಈ ಭೂಮಿ ತಾಯಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಮುಂದೆ ಸಾಗೋಣ. ವಿಶ್ವ ದಾಖಲೆಯ ಸಂದರ್ಭದಲ್ಲಿ ನಮಗೆ ದೊರೆತಿರತಕ್ಕಂತಹ ಒಂದಷ್ಟು ದಾಖಲೆ ಪತ್ರಗಳನ್ನು ಈ ಮೂಲಕ ನಿಮಗೆ ತೋರಿಸಲು ಬಯಸುತ್ತೇನೆ ಪ್ರಿಯ ವೀಕ್ಷಕರೇ. ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಎಲ್ಲರಿಗೂ ತಿಳಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.